ಮುಗಿದು ಸುಸ್ತಾಗಿ ಹೋಗ್ತಾ ಇದೀವಿ ಈಗ. ಅಂಜನಾದ್ರಿ ಬೆಟ್ಟಕ್ಕೆ ಬಂದಾಗ ಎಲ್ಲರೂ ಲೆಫ್ಟಲ್ಲಿ ಸ್ಟ್ರೈಟಾಗಿ ಹೋಗ್ಬಿಡ್ತಾರೆ. ಇದು ನೋಡಿ, ನಾವು ಹೋಗ್ತಿರೋ ರೋಡ್ ಏನಿದೆ ಇಲ್ಲಿ ರೈಟ್ ಸೈಡು ಯಾರೂ ಹೋಗಲ್ಲ. ಫಸ್ಟ್ ಆಫ್ ಆಲು ಆರಾಮಾಗಿ ನಡ್ಕೊಂಡು ಹೋಗ್ಬಿಡಿ, ಚೆನ್ನಾಗೇ ಈಸಿಯಾಗೆ ಹೋಗ್ಬೋದು. ಕ್ರೌಡ್ ಕೂಡ ಇರಲ್ಲ ನೋಡಿ, ತುಂಬ ಜನ ಕಡಿಮೆ ಇರ್ತಾರೆ ಇಲ್ಲಿ, ಆರಾಮಾಗಿ ಹೋಗ್ಬೋದು ಎಂಜಾಯ್ ಮಾಡ್ಕೊತ. ಗ್ರೀನರಿನೂ ತುಂಬ ಚೆನ್ನಾಗಿದೆ ನೋಡಿ. ಭತ್ತ ಬಂದು ಸರ್ ಏನು ಗೊತ್ತಾ, ನಿಮ್ಮೂರ್ಗೊಂದ್ಸಲ ಹೋಗೋಣ, ಹೋಗ್ಬಿಟ್ಟು ಇನ್ನೊಂದು ಫುಲ್ ಕಾರ್ಡ್ ಮೆನ್ಷನ್ ಮಾಡ್ತೀನಿ. ಫುಲ್ಲು ಇದು ಬರುತ್ತಲ್ಲ, ಎಲೆಗಳನ್ನೆಲ್ಲ ಕಟ್ಬಿಟ್ಟು ಫುಲ್ಲು ಬುಲ್ಡ್ಗೆ ಲೇ ನೀನು ಮಾಡಿದ ದ್ರೋಹಕ್ಕೆ ಆಟ ಕಲಿಸ್ತೀನಿ. ಎಲೆ ಕಟ್ಬಿಟ್ಟು ಅಂದ್ಕೊಂಡು ಉದಯ ಮೀನು ಹಿಡಿಯಾಕ್ಬೇಡ ಸರ್ ಅಲ್ಲಿ. ಬರವಣಿಗೆ ರೂಪದಲ್ಲಿ ಏನಕ್ಕಪ್ಪ ತೋರಿಸ್ತೇನೆ ಅಂತ ಅಂದ್ಕೋಬೇಡಿ, ಹೇಳೋದಕ್ಕೆ ತುಂಬ ವಿಷಯಗಳಿದೆ. ಬರೀ ಇದನ್ನು ತೋರಿಸ್ತಾ ಹೇಳ್ಕೊಂಡು ಹೋದರೆ ನಿಮ್ಗೂ ಬೋರ್ ಹೊಡಿಬೋದು. ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಿಲ್ಲ, ನೋಡ್ತಾ ಹೋಗಿ. ಹಾಗೆ ಓದೋಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಓದಿ. ನೆಕ್ಸ್ಟು ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಬಂದ್ಬಿಟ್ಟು, ವಿಜಯನಗರ ಸಾಮ್ರಾಜ್ಯ ಹಂಪಿ ಪೂರ್ತಿ ನಾಶ ಆದರೂ ಕೂಡ ವಿರೂಪಾಕ್ಷ ದೇವಸ್ಥಾನ ಮಾತ್ರ ಏನಕ್ಕೆ ನಾಶ ಆಗೋದಿಲ್ಲ, ನಾಶ ಮಾಡೋದಿಲ್ಲ. ಯಾರಿಗಾದ್ರೂ ಗೊತ್ತಾ? ವಿರೂಪಾಕ್ಷ ದೇವಸ್ಥಾನ ಸ್ಥಾಪನೆ ಆಗಿದ್ದು 7ನೇ ಶತಮಾನದಲ್ಲಿ. ಅದೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 13ನೇ ಶತಮಾನದಲ್ಲಿ. ಅದಾದ ನಂತರ ಬಹುಮನಿ ಸುಲ್ತಾನರು ತುಂಬ ಸಲ ಯುದ್ಧಗಳನ್ನ ಸಾರ್ತಾರೆ. ತುಂಬ ಸಲ ಯುದ್ಧ ಮಾಡಿದ್ರೂ ಕೂಡ ಗೆಲ್ಲಕ್ಕಾಗೋದಿಲ್ಲ. ಕೊನೆಗೆ ಶ್ರೀಕೃಷ್ಣ ದೇವರಾಯರು ಕಾಯಿಲೆ ಬಿದ್ದ ನಂತರ ಮತ್ತೆ ಯುದ್ಧ ಸಾರಿ ವಿಜಯನಗರ ಸಾಮ್ರಾಜ್ಯವನ್ನು ನಾಶ ಮಾಡ್ತಾರೆ. ಈ ಒಂದು ಗೋಲಿಂದ ಕಾಣುತ್ತೆ ನೋಡಿ, ಗೋಪುರ ಉಲ್ಟಾ ಕಾಣ್ತಾ ಇರೋದಿಲ್ಲ. ಆಗಿನ ಕಾಲದಲ್ಲಿ ಯಾವ ಮೆಥಡಲ್ಲಿ ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಯುದ್ಧದಲ್ಲಿ ಗೆದ್ದ ನಂತರ ಅಲ್ಲಿದ್ದಂತಹ ಸಾಸಿವೆ ಕಾಳು ಗಣಪತಿ ಇರ್ಬೋದು, ವಿಜಯ ವಿಠ್ಠಲ ದೇವಸ್ಥಾನ ಇರ್ಬೋದು, ಶ್ರೀಕೃಷ್ಣ ದೇವಸ್ಥಾನ ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲವನ್ನೂ ನಾಶ ಮಾಡ್ತಾರೆ. ಅಂದರೆ ಇದು ಒಂದು ರೀತಿಯ ಕತೆ. ಆದರೆ ಏನು ಚೆನ್ನಾಗಿ ಕಾಣುತ್ತೆ ನೋಡಿ. ರಾಜ ಹೋಗೋ ದಾರಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ, ಸೂಪರಾಗಿ ಕಾಣುತ್ತೆ. ಮಾತ್ರ ಕಲ್ಲು ಕಲ್ಲಲ್ಲೂ ಹಂಪಿಯ ಇತಿಹಾಸ ಕಾಣುತ್ತೆ. ಎಷ್ಟು ದೊಡ್ಡ ಬಾಗಿಲಿದೆ ನೋಡಿ. ಆನೆಗುಂದಿ ಸಂಸ್ಥಾನದ ವಿಜಯನಗರ ಸ್ಥಾಪನೆ ಆದಾಗ ಅಕ್ಕಬುಕ್ಕರಲ್ಲಿ ಹಿರಿಯವರಾಗಿದ್ದಂತಹ ಹರಿಹರರಿಗೆ 1336ರಲ್ಲಿ ವಿದ್ಯಾರಣ್ಯರು ಪಟ್ಟಾಭಿಷೇಕ ಮಾಡ್ತಾರೆ. ವಿರೂಪಾಕ್ಷನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಅವರು. ತುಳುವ, ಸಾಳವ, ಸಂಗಮ ವಂಶಗಳು ಹಂಪಿಯನ್ನು ಆಳ್ತಾರೆ. ಎಲ್ಲರೂ ಕೂಡ ವಿರೂಪಾಕ್ಷನ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾರೆ. ಆದರೆ ಶ್ರೀಕೃಷ್ಣ ದೇವರಾಯರು ಮಾತ್ರ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯರು ಶೈವ ಪಂಥವನ್ನು ಧಿಕ್ಕರಿಸಿ ಅಲ್ಲಿಂದ ಅವರು ವೈಷ್ಣವ ಪಂಥವನ್ನು ಅನುಸರಿಸ್ತಾರೆ. ಅದಾದ ನಂತರ ವಿರೂಪಾಕ್ಷ ದೇವರಿಗಿದ್ದ ಮಹತ್ವ ಪೂರ್ತಿ ಕಮ್ಮಿ ಆಗುತ್ತೆ. ಶಾಸನಗಳಲ್ಲಿರ್ಬೋದು, ಗ್ರಂಥಗಳಲ್ಲಿರ್ಬೋದು, ರಾಜಾಜ್ಞೆಗಳಲ್ಲಿರ್ಬೋದು, ಎಲ್ಲೂ ಕೂಡ ವಿರೂಪಾಕ್ಷನಿಗೆ ಸಿಗಬೇಕಾದಂಥ ಸ್ಥಾನ ಸಿಗೋದಿಲ್ಲ. ಆವಾಗ ವಿರೂಪಾಕ್ಷನ ಶಾಪದಿಂದ ಹಂಪಿ ಹಾಳಾಯಿತು ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಸುಳ್ಳಾಗಿದ್ರೂ ಕೂಡ ಒಂದಂತೂ ಖಂಡಿತ ನಿಜ ಆಗೇ ಆಗಿರುತ್ತೆ. ಹೌದಾ? ಇದು ಮಂತ್ರಾಲಯಕ್ಕೆ ಹೋಗುತ್ತೆ, ಅಲ್ಲಿ ಹೋದರೆ ತುಂಗಭದ್ರ, ಇಲ್ಲಿ ಪಂಪಾ ನದಿ, ಇದ್ರ ಹಿಂದೆ ಮತ್ತೆ ತುಂಗಭದ್ರ. ಇದೇನು ನೋಡ್ತಾ ಇದ್ದೀರಾ, ಇದು ಗೋಪುರನ ಬಿಷ್ಟಪ್ಪಯ್ಯ ಗೋಪುರ ಅಂತಲೂ ಕರೀತಾರೆ. ಅವರೇ ನಿರ್ಮಾಣ ಮಾಡಿದ್ದು.
ಇದು ಹಂಪಿ ಸಾಮ್ರಾಜ್ಯದ ಅವನತಿಯ ನಂತರ ಮಾಡಿದಂತಹ ಗೋಪುರ ಇದು. ಈ ಪ್ರಕೃತಿಯ ಸೌಂದರ್ಯ, ಈ ದೇವಸ್ಥಾನದ ಸೊಬಗು ನೋಡ್ಬೇಕಂದ್ರೆ 2 ಕಣ್ಣು ಸಾಲಲ್ಲ. ನೀನು ಮಾತಾಡ್ಬೇಕಣಲ್ಲ ಈ ಮಧ್ಯೆ ಮಧ್ಯೆ. ಅದೇ ಇರೋದು ಬ್ಯಾಕ್ ಪೆಂಚರ್ ಬೇಕಂದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲೇ ಸಾಲು ಸಾಲು ದೇವಸ್ಥಾನಗಳಿದೆ. ಇದಕ್ಕೆ ಹೇಮಕೂಟ ಪ್ರವೇಶ ದ್ವಾರ ಅಂತ ಹೇಳ್ತಾರೆ. ದ್ವಾರ ನೋಡಿ ಎಷ್ಟು ದೊಡ್ಡದಾಗಿದೆ. ದ್ವಾರಪಾಲಕರು ಬೇರೆ ನಿಂತವ್ರೆ. ಏಯ್ ಸೈಡಿಗೆ ಬರ್ರಿ ದ್ವಾರಪಾಲಕರೇ, ಸೈಡಿಗೆ ಬನ್ನಿ, ಸೈಡಿಗೆ. ಏನೆಲ್ಲ ನನ್ನ ಕಡೆನೇ ಓಡ್ ಬರ್ತಾವ್ರೆ ಹಳಿ ಸೇಡಾ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ. 30 ದೇವಸ್ಥಾನಗಳಿದೆ, ಎಲ್ಲದೂ ಕೂಡ ಪಿರಮಿಡ್ ಶೈಲಿನಲ್ಲಿ ಇದೆ. ಇದು ಕೂಡ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆನೇ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳಿವೆಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ನೋಡಿ. ಇಲ್ಲಿಗೆ ಬಂದಿದ್ದೀವಿ ಇವಾಗ. ಈ ದೇವರಿಗೆ ಕೈಯೇ ಇಲ್ಲ. ಯಾವ ರೀತಿ ಅವ್ರಿಗೆ ದ್ವೇಷ ಇತ್ತು ಅನ್ನೋದು ನೋಡಿ. ಇದು ನೋಡಿ ಶಿವಲಿಂಗ. ಶ್ರೀ ಮಂಜುನಾಥ ಮೂವಿ ಇದೆಯಲ್ಲ, ಆ ಮೂವಿನೂ ಇಲ್ಲಿ ತೆಗ್ದಿದ್ದಾರೆ. ಮೇಲೆ ನಿಂತ್ಕೊಂಡು ಸುತ್ತ ಹೂ ಹಾಕ್ತಾರೆ ಗೊತ್ತಾ, ಆ ಮೂವಿದು ಒಂದು ಸೀನ್ ತೆಗ್ದಿರೋದು ಇಲ್ಲೇ ನೋಡಿ. ಇದಕ್ಕೆ 45,000 ರೂಪಾಯಿ ಆಗುತ್ತೆ. ಯಾರಿಗಾರ ಬೇಕಾದರೆ ಬಂದ್ಬಿಟ್ಟು ತೊಗೊಳ್ಳಿ. ವಿರೂಪಾಕ್ಷ ದೇವಸ್ಥಾನದ ಹತ್ರ ಸಿಗುತ್ತೆ ನೋಡಿ. ಏನು ಸಖತ್ತಾಗಿದೆ. ಬೇರೆ ಬೇರೆ ಕಾಯಿನ್ಸ್ ಎಲ್ಲ ಸಿಗುತ್ತೆ. ಇವೆಲ್ಲ ಒರಿಜಿನಲ್ಸು, ಹಳೆ ಕಾಲದ್ದು. ಇದೆಲ್ಲ ಇವಾಗ ಮಾಡಿರೋದು. ಶಿವನ ದೇವಸ್ಥಾನ ನಾವು ಎಲ್ಲೆಲ್ಲೋ ಯಾವುದ್ಯಾವುದೋ ರೀತಿನಲ್ಲಿರೋದು ನೋಡಿದ್ದೀವಿ. ತಪಸ್ಸಿ ಕೂತಿರೋ ರೀತಿ ಇರ್ಬೋದು. ಎಂಟ್ರೆನ್ಸಲ್ಲೇ ನಮಗೆ ಶಿವನ ವಿಗ್ರಹ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಆದರೆ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇದು ನೆಲಮಾಳಿಗೆಯಲ್ಲಿರುವಂಥ ಶಿವ ಈಶ್ವರ. ಇದು ಸುಮಾರು ವರ್ಷಗಳಾದಮೇಲೆ, ಹಂಪಿ ಅವನತಿ ಆದಮೇಲೆ ಇತ್ತೀಚೆಗೆ ಸಿಕ್ಕಿರೋದು ಇದು. ಅಂದರೆ ಮುಂಚೆ ಇದು ಕಂಪ್ಲೀಟು ಮುಚ್ಚೋಗಿತ್ತು. ಆಮೇಲೆ ಸಿಕ್ಕಿರೋಂಥ ನೆಲಮಾಳಿಗೆಯ ಶಿವಾಲಯ ಇದು. ಕೆಳಗಡೆ ಇಳಿದು ಹೋಗಿ ಮತ್ತೆ ದೇವಸ್ಥಾನ ನೋಡಬೇಕು. ಈ ದೇವಸ್ಥಾನಕ್ಕೂ ಅಷ್ಟೇ ಇದು ವಿಘ್ನ ಆಗಿದೆ. ಇದು ಕೂಡ ವಿರೂಪಾಕ್ಷ ದೇವಸ್ಥಾನನೇ. ಇನ್ನೂ ಕೆಳಗಡೆ ಹೋಗಬೇಕು. ಇನ್ನು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಇನ್ನೂ ಒಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದು ನೀರಲ್ಲೇ ಪೂರ್ತಿ ಮುಳುಗೋಗಿದೆ. ಪೂರ್ತಿ ಒಳಗೆ ಹೋಗಬೇಕು ನೋಡಿ. ಇದು ನೀರಿದೆ, ಇದು ಫುಲ್ಲು. ಮುಂಚೆ ಹೋಗ್ಬೋದಿತ್ತು, ಈಗ ಪೂರ್ತಿ ಕವರ್ ಆಗಿದೆ. ಓ ನಡೀರ ಮತ್ತೆ ಹೋಣ. ಏಯ್ ಭಯ ಆಗುತ್ತೆ. ಅದ್ರೊಳಗಡೆ ಫುಲ್ ಬಾಹುಲಿಗಳಿದೆ. ಫುಲ್ ಬಾಹುಲಿಗಳೆಲ್ಲ ಗೂಡು ಕಟ್ಕೊಂಡ್ಬಿಟ್ಟಿದೆ ಅದ್ರ ಒಳಗಡೆ. ಈಗ ನಮ್ಮ ಅಂಟ್ರು ಈಗ ಸ್ವಿಮ್ ಮಾಡ್ಕೊಂಡು ಒಳಗಡೆ ಹೋಗಿ ದೇವ್ರನ್ನ ನೋಡ್ಕೊಂಬರ್ತಾರೆ. ನಡಿಯೋ ದೇವ್ರೆ ಕಾಪಾಡುತ್ತಂದೆ. ಇದೆ ಅವಶೇಷ ನಮಗೆ ಫೀಚರ್ ರೆಡಿ ಸರ್, ರೆಡಿ ಅಷ್ಟೇ ಹೋಗೋದು. From 1970, nobody has touched me, sir. Not even my ears. ಮುಂಚೆ ಇದು ರಾಣಿದು ಅರಮನೆದು ಒಂದು ಬೇಸ್ಮೆಂಟ್. ಇದು ಬೇಸ್ಮೆಂಟ್ ಬಿಟ್ಟರೆ ಎಲ್ಲ ಹೊಡೆದಾಕೋರು ನೋಡಿ. ಏನು ದ್ವೇಷ ಇತ್ತು. ಇದು ಲೋಟಸ್ ಮಾಲು ಕಾಣ್ತಿರೋದು ನಮಗೆ. ವಾವ್, ಇದ್ರ ಮೇಲ್ಗಡೆ ರೂಮ್ಸ್ ಬರುತ್ತೆ. ಆವಾಗಿನ ಕಾಲದಲ್ಲೇ ಡಬಲ್ ಅಪ್ಸ್ಟೇರ್ ಇದೆ ನೋಡಿ. ಮತ್ತೆ ಇನಾಗ್ರೇಷನ್ ಮಾಡೋರು ಅಂತಿದ್ದು ನೋಡಿ. ಇಲ್ಲಿಂದ ಸ್ಟೆಪ್ಸ್ ಇದೆ. ಡೂಪ್ಲೆಕ್ಸ್ ಮನೆಗೆ ಮುಂದಕ್ಕೆ ಹೋಗು. ಅದನ್ನೇ ಕಣೋ ಹೇಳಿದ್ದೆ ನಾನು. ಹಾಂ, ಲಿಫ್ಟು ಇದೆ. ನೋಡ್ಲಿ ಅಲ್ಲಿ ಮೇಲ್ಗಡೆಗೆ ನಿಂತ್ಕೊಂಡು
ಇವರು ಸೈನಿಕರು ರಾಣಿನ ಕಾವಲು ಕಾಯ್ತಿದ್ರು ಅಲ್ಲಿ, ಮತ್ತೆ ನೋಡಿ ಆ ಕಡೆ ಮೂಲೆಯಲ್ಲೂ ಇದೆ. ಕಾವಲ್ ಕಾಯ್ತಿದ್ರ ನೋಡ್ತಿದ್ರ. ಬರೀ ಇಂಥದೆಯಾ? ಸೈನಿಕರು ಅಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರು. ಅದನ್ನೂ ಧ್ವಂಸ ಮಾಡಾಕವ್ರೆ. ಅಯ್ಯೋ ಏನಿತ್ತೋ ನಿಮಗೆ ದ್ವೇಷ. ಹಂಪಿ ಥರನೇ ಬಿಟ್ಟಿದ್ರೆ ಇವಾಗ ನಮ್ಮ ಕ್ಯಾಪಿಟಲ್ ಸಿಟಿ ಹಂಪಿನೇ ಆಗಿರ್ತಿತ್ತು. ನಾವು ರಿಚೆಸ್ಟ್ ಕಂಟ್ರಿನಲ್ಲಿ ಒಂದು ಕಂಟ್ರಿ ಆಗಿರ್ತಿತ್ತು ನಮ್ಮ ದೇಶ. ಇಲ್ಲೇ ನೋಡಿ ಕುದುರೆಗಳನ್ನ ಪಳಗಿಸ್ತಾ ಇದ್ದಿದ್ದು. ಇದನ್ನು ಇವಾಗ ಹಳೆ ಉಳಿಕೆಗಳು ಅಂದರೆ ಹಳೆ ಕಾಲದ ವಿಗ್ರಹಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಎಲ್ಲ ಥರ ಭಿನ್ನ ಆಗಿರೋ ಅಂಥ ವಿಗ್ರಹಗಳನ್ನ ಆದಷ್ಟು ಸೇಫಾಗೆ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಇದನ್ನಾರು ಮೇಂಟೈನ್ ಮಾಡ್ತಿದ್ದಾರೆ. ಸ್ಮಾರಕ ಅಂತ ಯಾವುದು ಸ್ಮಾರಕ ಇಟ್ಟವ್ರಲ್ಲ, ಅದ್ರ ಕೆಳಗೆ ಕುದುರೆ ಕಟ್ತಾ ಇದ್ರು, ಮೇಲಿಂದ ಹುಲ್ಲು ತಿಂತಾ ಇತ್ತು. ದೊಡ್ಡ ದೊಡ್ಡ ಕುದುರೆ ಇದು ಈಗ ವೇಸ್ಟ್ ಅಂತ ಅದು ಹಾಕೋರು ಅಷ್ಟೇ. ಇಷ್ಟು ದೊಡ್ಡ ಗೋಪುರ ಇಟ್ಟು ಒಂದು ಆನೆನ ಸಾಕ್ತಿದ್ರು ಅಂದರೆ ಬರೀ ಇಷ್ಟೇ ಆನೆ ಇದ್ದಿದ್ದು. ಒಂದು 10 ಆನೆಗಳಷ್ಟೇ ಸಾಕ್ತಿದ್ರ. ಮೇನ್ ಆನೆಗಳಿದ್ದು ಅನಿಸುತ್ತೆ. ಹಾಂ ಗಜಪಡೆ ಎಷ್ಟು ದೊಡ್ಡದಿತ್ತು ಅಂತ ಇಮೇಜ್ ಮಾಡ್ಕೊಳ್ಳಿ. ಕೋಟೆ ಬಾಗಿಲು ನೋಡಿ ಹೆಂಗಿದೆ, ಏಕಸಿದೆಲ್ಲ ಬಾಗಿಲು. ಒಂದೊಂದು ಕಲ್ಲು ಎಷ್ಟು ಟನ್ ಬರುತ್ತೋ ಗೊತ್ತಿಲ್ಲ. ಫುಲ್ ನೀಟಾಗಿ ಕವರ್ ಮಾಡವ್ರೆ. ಮುಂಚೆ ಇರಲಿಲ್ಲ ಕಣ ಇದು, ಇವಾಗ ಹಾಕವ್ರೆ ಈ ಥರ. ಫುಲ್ ಕಲ್ಲಿನ ಕೋಟೆ ಒಳಗಡೆ ರಾಜಸಭಾಂಗಣ. ಇದು ಮಹಾನವಮಿ ದಿಬ್ಬ ಅಂತ ಹೇಳ್ತಾರೆ ಇದಕ್ಕೆ. ಎಷ್ಟು ದೊಡ್ಡದಾಗಿದೆ ನೋಡಿ. ರೋಜೋ ಬಹುಪುರ ಏನು ಫೀಲ್ ಇರೋದಲ್ಲ. ನಾವಿನ್ನೂ ರಾಜರ ಕಾಲದಲ್ಲೇ ಇದ್ದಿದ್ರೆ. ನಮ್ಗೆ ಅದೃಷ್ಟ ಇಲ್ಲ. ಹಾಗೇ ಇದು ಹಾಳಾಗಿರೋದು ಮತ್ತೇನು ರೆಡಿ ಆಗಲ್ಲ. ಫುಲ್ ಕಂಪ್ಲೀಟ್ ಕವರ್ ಆಗುತ್ತೆ ಇಲ್ಲಿಂದ. ಏನೇನಿತ್ತು ಗುರು ಎಲ್ಲ ಕಡೆ ಏನೂ ಇಲ್ದಂಗೆ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ಕೆಳಗಡೆ ಇಳಿಬೋದು, ಅದನ್ನು ತೋರಿಸ್ತೀವಿ ಬನ್ನಿ. ನೆಲಮಾಳಿಗೆ ಇದೆ ಇಲ್ಲಿ, ಸೀದಾ ಇಲ್ಲಿಂದ ಹೋಗ್ಬೇಕು. ಮೋಸ್ಟ್ಲಿ ಒಳಗಡೆನೂ ಎಂಟ್ರೆನ್ಸ್ ಇತ್ತು ಅನಿಸುತ್ತೆ, ಬಟ್ ಇಲ್ಲೆಲ್ಲೂ ತೋರಿಸ್ತಿಲ್ಲ. ಕಲ್ಲಿನ ಬಾಗಿಲುಗಳಿದೆಯಲ್ಲ ಅಲ್ಲಿ ಹೊರಗಡೆ, ಅದಿಲ್ಲೇ ಇದ್ದಿದ್ದು. ಪ್ರತಿ ಕಲ್ಲು ಕೂಡ ಹಂಪಿ ಕತೆ ಹೇಳುತ್ತೆ. ಅಂಥ ಕತೆನ ಹೆಂಗಾದರೂ ಬಂತು ಗುರು ಮನಸ್ಸು ಹಾಳು ಮಾಡೋಕ್ಕೆ. ಎಲ್ಲೆಲ್ಲಿಂದನೋ ಬರ್ತಾರೆ ನೋಡೋಕ್ಕೀಗ. ಹಿಂದೂಗಳು ಬರ್ತಾರೆ, ಮುಸ್ಲಿಮು ಬರ್ತಾರೆ, ಕ್ರಿಶ್ಚಿಯನ್ಸು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ. ಆದರೆ ಹಾಳು ಮಾಡಿದ್ದು ಯಾವುದೋ ಒಂದು ಧರ್ಮ ಅಷ್ಟೇ. ಇದು ನೋಡಿ ಇನ್ನೊಂದು, ಇಲ್ಲಿ ನೀರು ಬರುತ್ತೆ. ಯಾವ ಥರ ಅಟ್ಯಾಚ್ ಮಾಡಿ ಯಾವ ಥರ ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ. ಇದು ನೈಸ್. ಇದು ಸಿವಿಲ್ ವರ್ಕಿಗಂತ ಆ್ಯಪ್ಸಪ್ ಹೇಳಬೇಕು. ನೋಡಿದ ಪುಷ್ಕರಣಿ ಯಾವ ಥರ ಇದೆ. ನೋಡ್ತಾ ಇದ್ದೀರಾ, ಇದು ಒಂದು ರಾಜರದ್ದು ಮನೆ ಇತ್ತು, ಎಲ್ಲನೂ ಧ್ವಂಸ ಮಾಡಿಟ್ಟಿದ್ದಾರೆ ನೋಡಿ. ಇದು ಬರೀ ಜಸ್ಟ್ ಬೇಸ್ಮೆಂಟ್ ಮಾತ್ರ ಉಳ್ಕೊಂಡಿದೆ ನೋಡಿ. ಇಲ್ಲಿ ಆನೆದು ಸೊಂಡ್ಲೇ ಇಲ್ಲ, ಇಲ್ಲಿ ಆನೆ ತಲೆ ಇತ್ತು ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ದಿನ ತಗೊಂಡ್ರು ಹೇಳಿ ಹಾಳು ಮಾಡೋದಕ್ಕೆ. 100 ದಿನಗಳು ತೊಗೊಂಡಿರ್ಬೋದು, ಆದರೆ 10 ವರ್ಷಗಳು ತೊಗೊಂಡು ಕಟ್ಟರು ಅಂಥದ್ದು. ಎಷ್ಟು ದ್ವೇಷ ಇತ್ತು ಅಂತ ನೋಡಿ. ಇದು ನೆಲ್ಮಳಗಿದೆ, ಫುಲ್ ಡೀಪಾಗಿ ಹೋಗ್ಬಿಟ್ಟು. ಪವನಲ್ಲಿ ಫುಲ್ ಕತ್ಲು.
ಹಿಂಗೆ ಬಾರೋ, ಅಲ್ಲಿಂದ ಬಾರೋ. ಆ ಕಡೆಯಿಂದ ಬರಬೇಕು. ಹಿಂಗೆ ಸೈಕಲ್ ಕಾಣ್ತೀವಿ ಅಂತ ಹೋಗು ನೀನು, ಆ ಕಡೆ ಹೋಗಿ. ಹುಷಾರಾಗಿ ಭಯ ಆಗುತ್ತೆ. ಯಾರು ಹೆದರ್ಕೋಬೇಡಿ, ಅಲ್ಲೇನು ದೂರ ಇರಲಿಲ್ಲ. ಸುಮ್ಮನೆ ನಿಮ್ಗೊಂದು ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ, ತೋರಿಸ್ದೆ ಅಷ್ಟೇ. ಮಳೆ ಬೇರೆ ಬರ್ತಿದೆ, ಓಡ್ತಿದ್ದೀವಿ. ನಮ್ಮ ನೋಡಿ ಈ ನಂಬರ್ ಏನಂತ ಯಾರು ಹೇಳಿ ನೋಡ. ಫುಲ್ ಮಳೆ ಹೊಡಿತಾ ಇದೆ. ಮಳೆ 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 ಬಿಟ್ಟಲ ರಂಗ ಕಾಪಾಡಪ್ಪ. ಮಳೆನಲ್ಲಿ ನೆನ್ಕೊಂಡು ಹೋಗ್ತಾ ಇದೀವಿ, ಕೊಡೆ ಹಿಡ್ಕೊಂಡು. ಮಗನೇ ಮುಚ್ಕೊಂಡು ಮುಂದೆ ಕೂತ್ಕೋಬೇಕಲ್ಲ ಮಗನೇ. ಚೆನ್ನಾಗಿದೆ ಗುರು, ನೋಡು ಮಳೆಯಲ್ಲಿ ನೆನ್ಕೊಂಡು ಹೋಗೋದು ಒಂದು ಕಲೆ. ನೋಡು ಹಂಗೆ ಹೋಗ್ಬೇಕು. ಇದು ಗೆಜ್ಜೆ ಮಂಟಪ, ಅದೇನೆ ಮರ್ಯಾದೆ ಕಡಿಯೋಕ್ಕೆ ಅಂತ ಉತ್ತರ ಕಣ. ಇಲ್ಲಿನೇ ನೋಡಿ ವಜ್ರ, ಚಿನ್ನ, ಬೆಳ್ಳಿ ಎಲ್ಲ ಅದನ್ನು ಸೇರ್ಗಳಲ್ಲಿ ಮಾರ್ತಾಯಿದ್ರು. ಅದೊಂದು ಕಲ್ಯಾಣಿ ಇದೆ, ಪುಷ್ಕರಣಿ. ನೋಡಿ ವಜ್ರದ ಮಾರ್ಕೆಟ್ ಯಾವ ಥರ ಇದೆ ಇದು ಅಂತ. ಎಷ್ಟು ದೊಡ್ಡ ಮಾರ್ಕೆಟ್ ಹೋದ್ರು ಇದು, ಎಲ್ಲಿಂದ ಎಲ್ಲಿವರೆಗೆ ಇದೆ. ವಿಶ್ವದ ಅತಿ ದೊಡ್ಡ ವಜ್ರದ ಮಾರ್ಕೆಟ್ ಇದು. ಇತ್ತು ಆದ್ರೆ ಇವಾಗಿಲ್ಲ. ಅಲ್ಲಿ ಕಾಣ್ತಾ ಇರೋದು ಅಂಜನಾದ್ರಿ. ಓಯ್ಯೋ ಸ್ಲಿಪ್ಪರ್ ನೋಡೋದು ಹೆಂಗಾಗಿದೆ. ಲಾಸ್ಟಲ್ಲಿ ಕೂತಿದ್ರಲ್ಲಪ್ಪ ನೋಡಿ, ಇದು ಎಷ್ಟು ನೀಟಾಗಿ ಹಾಳು ಮಾಡಿದ್ದಾರೆ ಅಂತ. ದಳಿದ್ರೆ ನನ್ನ ಮಕ್ಕಳು ನೋಡಿದ್ರೆ ಬೇಜಾರಾಗುತ್ತೆ. 50 ರೂಪಾಯಿ ನೋಟಲ್ಲಿ ಕಾಣುತ್ತಲ್ವಾ, ಅದೇ ಕಲ್ಲಿನ ತೇರ ಹತ್ರ ಬಂದೀವಿ ನಾವು. ನೋಡಿ ಇದೆ, ಅದು ತೋರಿಸ್ತೀನಿ. ನಮ್ಮ ಕಲ್ಲಿನ ರಥ ಹಿಂಗಿದೆ ನೋಡಿ. ನೋಡಿ ಮುಂಚೆ ಇದ್ದಿದ್ದು ಕುದುರೆಗಳು, ಆಮೇಲೆ ತಂದು ಆನೆಗಳನ್ನ ಇಟ್ಟಿದ್ದಾರೆ ನಾಶ ಮಾಡಿದ್ಮೇಲೆ. ಅದೆಲ್ಲ ಮತ್ತೆ ರಿಅಸೈನ್ ಮಾಡೋಕ್ಕೆ ಹೋಗಿದ್ದಾರೆ, ಆಗಿಲ್ಲ. ಮತ್ತೆ ನೋಡಿ ಇದೆಲ್ಲ ಯಾವ ರೀತಿ ನಾಶ ಮಾಡಿದ್ದಾರೆ ಅಂತ. ಯಾವಾಗ ಬರ್ತಿತ್ತಂತೆ, ಈ ಥರ ಎಲ್ಲ ಬರೋಕ್ಕೆ ಬಿಡಬಾರ್ದು. ಮ್ಯೂಸಿಕ್ ಡೈರೆಕ್ಟ್ರು ಸೌಂಡ್ ನೋಡ್ತಾವ್ರೆ. ಕೇಳಿಸ್ತಾ 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 ಈ ಥರ ಮಾಡಿ ಮಾಡಿನೇ ಹಾಳು ಮಾಡ್ತೀರಾ ಅಂತಾನೆ ಬಿಡಲ್ಲ ಮೇಲಕ್ಕೆ ನಿಮ್ಮನ್ನ. ವಿಡಿಯೋ ಮಾಡ್ತೀನಿ ಕೊಡ್ರು. ಅಲ್ಲ ಅಲ್ಲಿ ರೂಲ್ ಇದೆ. ಹಾಂ ಇದೇ ಇಷ್ಟನ್ನೇ ಹೇಳ್ತಿದ್ದೀನಿ. ಏನು ಟ್ರೆಡಿಷನ್ಸ್ ಹಾಕ್ಕೊಂಡೇ ಹೋಗ್ಬೇಕು. ಅಯ್ಯೋ ಒಂದು ನಿಮಿಷ ಇಟ್ಕೊಳ್ಳಿ ಸರ್. ಪರಿಸ್ಥಿತಿ ನೋಡಿ ಯೂಟ್ಯೂಬರು ತೋರಿಸ್ತಿದ್ಯಾ, ಬಿಲ್ಡಪ್ ಕೊಡ್ತಾ ಇದ್ದೀವಿ. ಒಂದ್ಸಲ ತೋರ್ಸೋದು ಬಿಟ್ಟು ನಾನು ತೋರಿಸ್ತೇ ಬಿಡು. ತೋರಿಸ್ತೀನಿ ಅಂತಿದ್ದ. ತೋರಿಸ್ತಿಲ್ವಾ ನೋಡೋ.
ಇಲ್ಲೊಂದು ಮ್ಯೂಸಿಕ್ ಬರುತ್ತೆ, ತೋರಿಸ್ತೀನಿ. ಇಲ್ಲಿ 2 ಕೋತಿಗಳು ಕರ್ಕೊಂಡ್ಬಂದು ತೋರಿಸ್ತೀನಿ ಕಡೆ, ತೋರಿಸ್ತೀನಿ. ತೋರಿಸು. ಐ ಹಾಂ, ತೋರಿಸು ಸಾ. ಸರಿ ಸಾ. ಏನು ನೀಟಾಗಿ ಕೇಳುತ್ತೆ ಗೊತ್ತೇನೋ. ಸಕ್ಕದಾಗಿ ಕೇಳುತ್ತೆ ಮಾತ್ರ. ಹೈ ಬಲ್ಬ್ ಇದೆ ಸಾಕು. ನನ್ ಗಂಡಸ್ತರದ ಮೇಲೆ ಯಾಕಪ್ಪ ನಿನಗೆ ಡೌಟ್? ಅದ್ರ ಮೇಲೆ ಡೌಟು. 200 ವರ್ಷ ಹಳೆ ಮರ ಇದು. ಇನ್ನೂ ನೋಡಿ ಎಷ್ಟು ಸುಂದರವಾಗಿ ನಿಂತ್ಕೊಂಡಿದೆ. ಇಲ್ಲಿ ಬಂದರೆ ನಿನಗೆ ಇಲ್ಲ ಕಣ್ ಬಾರಬ್ಬ, ಹೋಗ್ಬೋದು. ಬಾವಲಿಗಳಿದೆ, ಬಾಯಿಲಿ ತೋರಿಸ್ತೀನಿ ನೋಡು. ನಿನಗೆ ಬೇಸ್ಮೆಂಟಲ್ಲೂ ಕೂಡ ನಿನಗೆ ಅಂಡರ್ ವಾಟರ್ ನೀರು ಹೋಗೋದಕ್ಕೆ ಯಾವ ಥರ ಮಾಡಿದ್ದಾರೆ ನೋಡು. ಅಲ್ಲಿ ಬಿದ್ದಿದ್ದ ನೀರು ಹಿಂಗೆ ಹೋಗೋದಕ್ಕೆ. ಇದು ಖಾಲಿ ಜಾಗ. ದೇವ್ರಿಲ್ಲ ಈಗ. ದೇವ್ರ ಮೂರ್ತಿ ಪೂರ್ತಿ ನಾಶ ಮಾಡೋ. ನೋಡೋಕ್ಕೆ ಬೇಜಾರಾಗುತ್ತೆ. ಅದೇ ವಿಠ್ಠಲ ಸ್ವಾಮಿ.